ಹರಿ ಓಂ ವೀಕ್ಷಕರೇ, ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ್ ಶ್ರೀಕಾಂತ್. ಯೋಗ ಫಾರ್ ಬಿಗಿನರ್ಸ್ 30 ಡೇಸ್ ಯೋಗ ಚಾಲೆಂಜ್ನಲ್ಲಿ ಪ್ರತಿದಿನವೂ ನಾವು ಒಂದೊಂದು ಆಸನವನ್ನು ಅಭ್ಯಾಸ ಮಾಡ್ತಾ ಆ ಆಸನದಿಂದ ನಮಗಾಗುವಂಥ ಲಾಭ, ಕಾಂಟ್ರಾ ಇಂಡಿಕೇಶನ್ ಮತ್ತು ಆ ಆಸನವನ್ನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋದನ್ನು ಈ 30 ಡೇಸ್ ಯೋಗ ಚಾಲೆಂಜಿನಲ್ಲಿ ನಾವು ತಿಳಿದುಕೊಳ್ಳೋಣ. 30 ಡೇಸ್ ಯೋಗ ಚಾಲೆಂಜಿನ 25ನೇ ದಿನದ ಅಭ್ಯಾಸದಲ್ಲಿ ನಾವು ಸೂಪರ್ಮ್ಯಾನ್ ಪೋಸ್ಚರನ್ನು ಅಭ್ಯಾಸ ಮಾಡೋಣ. ಈ ಸೂಪರ್ಮ್ಯಾನ್ ಪೋಸ್ಚರನ್ನು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಬೆನ್ನಿನ ಸ್ನಾಯುಗಳನ್ನು ಬಲಪಡಿಸಿ ಬೆನ್ನು ನೋವನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯವಾಗುತ್ತೆ. ಹಾಗೆ ನಮ್ಮ ದೇಹದ ಸಮತೋಲನವನ್ನು ಕಾಯ್ದು ನಮ್ಮ ಸ್ಥೈರ್ಯವನ್ನು ಹೆಚ್ಚಿಸುವಲ್ಲೂ ಈ ಆಸನ ಉತ್ತಮವಾದ ಆಸನ. ಮತ್ತು ನಮ್ಮ ಹೊಟ್ಟೆ ಭಾಗ ಹಾಗೂ ನಮ್ಮ ಹಿಪ್ ಮಸಲ್ಸನ್ನು ಟೋನ್ ಮಾಡುತ್ತೆ. ಈ ಆಸನವನ್ನು ತೀವ್ರ ಬೆನ್ನು ನೋವಿರುವಾಗ, ಡಿಸ್ಕ್ ಬಲ್ಜ್ ಆದಂಥವರು, ಹಾಗೆ ಸದ್ಯದಲ್ಲಿ ಹೊಟ್ಟೆಯ ಶಸ್ತ್ರಚಿಕಿತ್ಸೆ ಆದಂಥವರು ಮತ್ತು ಗರ್ಭ ವ್ಯವಸ್ಥೆಯಲ್ಲಿ ಮಹಿಳೆಯರು ಅಭ್ಯಾಸ ಮಾಡಬಾರ್ದು. ಬನ್ನಿ ವೀಕ್ಷಕರೇ, ಈಗ ಸೂಪರ್ಮ್ಯಾನ್ ಪೋಸ್ಚರನ್ನು ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಸೂಪರ್ಮ್ಯಾನ್ ಪೋಸ್ಚರನ್ನು ಅಭ್ಯಾಸ ಮಾಡಲು ನಾವು ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂಥ ಸ್ಥಿತಿಗೆ ಬರೋಣ. ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂತಹ ಸ್ಥಿತಿ. ಈಗ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ತಲೆಯ ನೇರ ಮೇಲಕ್ಕೆತ್ತಿ, ಸಂಪೂರ್ಣ ದೇಹ ನೇರವಾಗಿರಲಿ. ಈಗ ಉಸಿರನ್ನು ತೆಗೆದುಕೊಳ್ತಾ ಒಂದೇ ಸಮನೆ ನಿಮ್ಮ ಎರಡೂ ಕೈ ಮತ್ತು ನಿಮ್ಮ ಎರಡೂ ಕಾಲುಗಳನ್ನು ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ. ಉಸಿರನ್ನು ತೆಗೆದುಕೊಳ್ತಾ ಎರಡು ಕೈ ಮತ್ತು ಎರಡು ಕಾಲುಗಳನ್ನು ನಿಧಾನವಾಗಿ ಮೇಲಕ್ಕೆತ್ತಿ. ಸೂಪರ್ಮ್ಯಾನ್ ಪೋಸ್ಚರ್. ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸಂಪೂರ್ಣ ನಿಮ್ಮ ಬೆನ್ನಿನ ಭಾಗ, ಹಾಗೆ ನಿಮ್ಮ ತೊಡೆಯ ಭಾಗ ಮತ್ತು ನಿಮ್ಮ ಸಂಪೂರ್ಣ ಕೈನ ಭಾಗದಲ್ಲಿ ಆಗುವಂಥ ಬದಲಾವಣೆಯನ್ನು ಗಮನಿಸಿ. ಸಹಜವಾದ ಉಸಿರಾಟದೊಂದಿಗೆ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಎರಡೂ ಕೈ ಮತ್ತು ಕಾಲುಗಳನ್ನು ನಿಧಾನವಾಗಿ ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿಗೆ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಬೆನ್ನಿನ ಸ್ನಾಯುಗಳನ್ನು ಬಲಪಡಿಸಿ ನೋವನ್ನು ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಆಸನ ಸೂಪರ್ಮ್ಯಾನ್ ಪೋಸ್ಚರ್. ಈ ಆಸನವನ್ನು ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ದೇಹವನ್ನು ಆರೋಗ್ಯವಾಗಿಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಹೊಸಬು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಆಸನದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಹರಿ ಓಂ ತತ್ಸತ್.